ठीक है ठीक है ठीक है। ಇವತ್ತಿನ ಈ ಒಂದು ಸಭೆಯ ಕಾರ್ಯಕ್ರಮವನ್ನು ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಖಾನಾಪುರ್ ಇವರು ಈ ಸಭೆಯ ಅಧ್ಯಕ್ಷರಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಕಾರಣಕ್ಕಾಗಿ ಶ್ರೀಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಒಂದು ದೊಡ್ಡ ಒಂದು ಆಶೀರ್ವಾದದಿಂದ ಇಂಥ ಅವಕಾಶವೊಂದು ಸಿಕ್ಕಿದೆ. ಆ ಸಿಕ್ಕಂಥ ಅವಕಾಶವನ್ನು ನಮ್ಮಂಥ ಬಡ ಜನಗಳಿಗೆಲ್ಲ ಸದುಪಯೋಗ ತೆಗೆದುಕೊಂಡು ಇನ್ನೊಬ್ಬರ ಏಳಿಗೆಗಾಗಿ ದುಡಿತಕ್ಕಂಥ ಕಾಂಗ್ರೆಸ್ ಒಂದು ಅಧಿಕಾರದಲ್ಲಿರುವಾಗ ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಪರವಾಗಿ ನಮ್ಮ ಕಾಂಗ್ರೆಸ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಶ್ರೀಮತಿ ವಿಮಲಾ ಕಾಂಬ್ಳೆ ಸಜ್ಜನ್. ಇವತ್ತು ಬೇರೆ आंटी सेंट ಇವತ್ತು 5 ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಇವತ್ತಿಗೆ 3 ತಿಂಗಳಾಯಿತು. ಆಲ್ರೆಡಿ ನಾವು ಒಂದು ಸಭೆಯನ್ನು ನಡೆಸಿದ್ದೀವಿ. ರಿವ್ಯೂ ಮೀಟಿಂಗ್ ಮಾಡಿ
ಈ ಯೋಜನೆಗಳನ್ನು ಎಷ್ಟು ಜನಕ್ಕೆ ಮುಟ್ಟಿದೆ, ಎಷ್ಟು ಜನಕ್ಕೆ ಇಲ್ಲ ಅಂಥೇಳಿ ಆಲ್ರೆಡಿ DC ಆಫೀಸ್ನಲ್ಲಿ ನಮ್ಮದೊಂದು ಸಭೆ ಆಗಿದೆ. ಈಗ ನಮಗೆ ಆಫೀಸ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಒಂದು ಆಫೀಸ್ ಉದ್ಘಾಟನೆ ಇತ್ತು. ಈ ಆಫೀಸ್ ಉದ್ಘಾಟನೆಯಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು, KKRDB ಅಧ್ಯಕ್ಷರಾಗಿರುವಂಥ ಅಜಯ್ ಸಿಂಗ್ ಸಾಹೇಬರು, ಅಲ್ಲಂ ಪಾಟೀಲ್ ಸಾಹೇಬರು ಶಾಸಕರು, ಜಿಲ್ಲಾ ಅಧ್ಯಕ್ಷರಾದಂಥ ಜಗದೇವ್ ಗುತ್ತೇದಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಆಫೀಸ್ ಉದ್ಘಾಟನೆ ಮಾಡಿ ಇವತ್ತು ನಾವು ಆಫೀಸ್ನಲ್ಲಿದ್ದೀವಿ. ಈಗಾಗಲೇ ನಮ್ಮ ಸಮಿತಿ ವತಿಯಿಂದ ಎಲ್ಲ ನಮ್ಮ ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಆಗಮಿಸಿ ಇವತ್ತು ಆಫೀಸ್ ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಸರ್ಕಾರದ ಯೋಜನೆಗಳನ್ನು 5 ಗ್ಯಾರಂಟಿಯ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸೋಂಥ ಕೆಲಸ ನಾನು ಮಾಡ್ತೇನೆ, ನಮ್ಮ ಸಮಿತಿ ಮಾಡುತ್ತೆ. ನಮ್ಮೆಲ್ಲ ಸದಸ್ಯರು ಕೂಡಿ ನಾವು ಈ ಯೋಜನೆಗಳನ್ನು ಎಲ್ಲ ಬಡ ಜನರಿಗೆ ಮುಟ್ಟಿಸೋಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ಈ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೂ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರಿಗೂ, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾ ಖರ್ಗೆಜಿಯವರು ಮತ್ತು ನಮ್ಮೆಲ್ಲರ ಹಿರಿಯ ನಾಯಕರು, ಮುತ್ಸದಿಯಾಗಿರುವಂಥ AICC ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರಿಗೂ, ಜಿಲ್ಲಾ ಅಧ್ಯಕ್ಷರಾದಂಥ ಜಗದೇವ್ ಗುತ್ತೇದಾರ್ ಸಾಹೇಬರಿಗೂ, ಅಲ್ಲಂ ಪಾಟೀಲ್ ಅವರಿಗೂ, ಕನೀಸ್ ಫಾತಿಮಾ ಮೇಡಮ್ ಅವರಿಗೂ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರಿಗೆ, MY ಪಾಟೀಲ್ ಸರ್ ಅವರಿಗೆ, BR ಪಾಟೀಲ್ ಸರ್ ಅವರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಹೇಳ್ತೇನೆ. ಅವರ ಇಟ್ಟಂಥ ನನ್ನ ಮೇಲೆ ವಿಶ್ವಾಸ ಇಟ್ಟಂಥ ಈ ಒಂದು ಏನು ಅಧಿಕಾರನ ನನಗೆ ವಹಿಸಿಕೊಟ್ಟಿದ್ದಾರೆ ಆ ಸಮರ್ಪಕವಾಗಿ ನಾನು ಮಾಡೇ ಮಾಡ್ತೀನಿ ಅಂಥೇಳಿ ತಮ್ಮೆಲ್ಲರಿಗೂ ವಿಶ್ವಾಸ ಕೊಟ್ಟು ಇವತ್ತು ಅವರೆಲ್ಲರ ಆಶೀರ್ವಾದದಿಂದ ನಾನು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ್ದೀನಿ. ಅವರಿಗೆಲ್ಲರಿಗೂ ಕೂಡ ನನ್ನ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ.